ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೊನ್ನೆ ಬಾಗಲಕೋಟೆಯ ಕಿಲ್ಲಾ ಗಲ್ಲಿ ಒಂದು ದೊಡ್ಡ ಗಲಾಟೆ ಆಗೋಗ್ಬಿಡ್ತು, ಕಲ್ಲು ತೂರಾಟ ಎಲ್ಲ ಆಗಿತ್ತು. ಸೊ ಅದೆಲ್ಲದರ ನಡುವೆ ಈಗ ಮತ್ತೆ ಉದ್ವಿಗ್ನ ಪರಿಸ್ಥಿತಿ. ಕಲ್ಲು ತೂರಾಟ ಪ್ರಕರಣ ಮಾಸುವ ಮುನ್ನವೇ ಮತ್ತೆ ಗದ್ದಲ ಸೃಷ್ಟಿಯಾಗಿದೆ. ಹಿಂದೂ ಕಾರ್ಯಕರ್ತನ ಬಂಧನಕ್ಕೆ ಹೋದಾಗ ಭಾರಿ ಹೈ ಡ್ರಾಮಾ ಕ್ರಿಯೇಟ್ ಆಗಿದೆ. ಸ್ಥಳೀಯರು ಮತ್ತು ಪೊಲೀಸರ ನಡುವೆ ನೂಕಾಟ ತಳ್ಳಾಟ ಆಗಿರೋದು. ಕಾರ್ ಹತ್ತಿಸುವ ವೇಳೆ ಕಾರ್ಯಕರ್ತನನ್ನ ಬಿಡಿಸಿಕೊಂಡಿದ್ದಾರೆ ಮಹಿಳೆಯರು. ಪೊಲೀಸ್ ವಾಹನ ಹೋಗ್ತಾ ಇದ್ದಂತೆ ರಸ್ತೆಗೆ ತಗಡನೆ ಶೀಟ್, ಕಲ್ಲು ಎಲ್ಲವನ್ನೂ ಕೂಡ ಇಟ್ಟು ಬಿಟ್ಟಿದ್ದಾರೆ ಅಡ್ಡಲಾಗಿ. ಸೊ ಅದಾದ ನಂತರ ಕಾರ್ಯಕರ್ತನನ್ನ ಇಳಿಸ್ಕೊಂಡಿದ್ದಾರೆ. ಮುತ್ತು ಮಾಗಿ ಎಂಬಾತನನ್ನ ಪೊಲೀಸ್ನವರು ವಶಕ್ಕೆ ಪಡೆಯೋಕೆ ಹೋಗಿದ್ರಂತೆ. ಕಾರಣ ತಿಳಿಸದೆ ವಶಕ್ಕೆ ಪಡೆಯೋದಕ್ಕೆ ಮುಂದಾಗಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯರ ವಿರೋಧಕ್ಕೆ ಮಣಿದು ವಾಪಸ್ಸಾಗಿದ್ದಾರೆ ಪೊಲೀಸ್ನವರು. ಅಲ್ಲ, ಸುಮ್ಮನೆ ಯಾಕೆ ಹೋಗ್ಬೇಕು, ಕಾರಣ ಹೇಳಬೇಕಾಗಿತ್ತಲ್ಲ ಪೊಲೀಸ್ನವರದ್ದು. ಸೊ ಈ ಕಾರಣದಿಂದ ಈ ಕಾರ್ಯಕರ್ತರನ್ನ ವಶಕ್ಕೆ ಪಡಿತಾ ಇದ್ದೀನಿ ಅಂತ ಹೇಳಿ ನೋಡಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಪೊಲೀಸ್ ವಾಹನವನ್ನ ಅಡ್ಡಗಟ್ಟುತ್ತಾ ಇದ್ದಾರೆ. ಎಸ್, ಗಮನಿಸ್ತಾ ಇದ್ದೀವಿ. ಮೊನ್ನೆ ತಾನೇ ಕಲ್ಲು ತೂರಾಟ ಆಗಿತ್ತು. ಆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಘಟನೆ. ಪೊಲೀಸ್ನವರು ಮುತ್ತು ಮಾಗಿ ಅನ್ನೋ ವ್ಯಕ್ತಿಯನ್ನ, ಕಾರ್ಯಕರ್ತನನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ರಂತೆ. ಆ ಸಂದರ್ಭದಲ್ಲಿ ಅಲ್ಲಿನ ಜನ ಎಲ್ಲ ಕೇಳಿದ್ದಾರೆ, ಯಾಕೆ ಆತನನ್ನ ಕರ್ಕೊಂಡು ಹೊಂಟಿದ್ದೀರಿ, ಏನು ಕಾರಣ ಅಂತ ಹೇಳಿ. ಆಗ ಪೊಲೀಸ್ನವ್ರು ಏನೇನು ಹೇಳಿಲ್ಲ. ಸೊ ನೀವು ಕಾರಣ ಹೇಳದೆ ನಾವು ನಮ್ಮ ವ್ಯಕ್ತಿಯನ್ನ ನಿಮ್ಮ ಜೊತೆ ಕಳಿಸ್ಕೊಡೋದಿಲ್ಲ ಅಂತ ಹೇಳಿ ಆ ಇಡೀ ಊರಿನ ಜನ ಪೊಲೀಸ್ನವ್ರ ವಿರುದ್ಧ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಆ ಕಾರ್ನಲ್ಲಿ ಆ ಕಾರ್ಯಕರ್ತನನ್ನ ಕೂರಿಸಿದಾಗ ಎಳಿತಾ ಇದ್ದಾರೆ. ಹೆಣ್ಮಕ್ಳಿದ್ದಾರೆ ನೋಡಿ, ವಯಸ್ಸಾದಂಥ ಹೆಣ್ಮಕ್ಳಿದ್ದಾರೆ. ಎಲ್ಲರೂ ಕೂಡ ಬಂದು ಆತನನ್ನ ಎಳಿತಾ ಇದ್ದಾರೆ. ಪೊಲೀಸ್ನವ್ರಿಗೆ ಹೆದರ್ತಾನೆ ಇಲ್ಲ ಅವರು. ಅದಾದ ನಂತರ ಮುಂದೆ ಕಲ್ಲು ತಗಡು ಎಲ್ಲ ಬಿಸಾಕಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಾಗಲಕೋಟೆ ರಿಪೋರ್ಟರ್ ಅಶೋಕ್ ಹಡಪದ್ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಯಾವಾಗ ಆಯ್ತು ಇದು, ಜೊತೆಗೆ ಏನ್ ಕಾರಣ ಪ್ರಮುಖವಾಗಿ ಇಷ್ಟು ಉದ್ವಿಗ್ನ ಪರಿಸ್ಥಿತಿ ಆಗೋದಕ್ಕೆ? ರಾಮ್, ಬಾಗಲಕೋಟೆ ನಗರದ ಏನು ಹಳೆ ಬಾಗಲಕೋಟೆ ಇರುವಂತಹ ಕಿಲ್ಲಾ ಗಲ್ಲಿ ಮತ್ತು ಅಮ್ಗೇರ್ ಗಲ್ಲಿಯಲ್ಲಿ ಈ ಒಂದು ಘಟನೆ ನಡೆದಂಥದ್ದು. ಸಂಜೆ 5 ಗಂಟೆ ಸುಮಾರಿಗೆ ಹಿಂದೂ ಕಾರ್ಯಕರ್ತ ಮುತ್ತು ಮಾಗಿ ಅಂತ ಏನಿದ್ದಾರೆ ಆತನನ್ನು ಬಂಧಿಸೋಕೆ ಪೊಲೀಸರು ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಏನು ಪ್ರೈವೇಟ್ ಗಾಡಿಯನ್ನ ತಗೊಂಡ್ ಬಂದಂತ ಪೊಲೀಸರು ಈ ಸಂದರ್ಭದಲ್ಲಿ ಏನು ಕಿಲ್ಲಾ ಗಲ್ಲಿ ಮತ್ತು ಅಮ್ಗೇರ್ ಗಲ್ಲಿ ಏನು ಮಹಿಳೆಯರಿದ್ದಾರೆ, ಆ ಮಹಿಳೆಯರು ಮತ್ತೆ ವಯಸ್ಸಾದಂತಹ ಮಹಿಳೆಯರು ಕೂಡ ಅಲ್ಲಿದ್ರು. ಆ ಸಂದರ್ಭದಲ್ಲಿ ಆತನನ್ನ ಗಾಡಿಯಲ್ಲಿ ಕರ್ಕೊಂಡೋಗಿ ಕೂಡ್ಸೋಕೆ ಮುಂದಾಗ್ತಾರೆ ಪೊಲೀಸರು. ಅದನ್ನ ನೋಡಿದಂತಹ ಮಹಿಳೆಯರು ಆ ಮುತ್ತು ಮಾಗಿಯನ್ನ ತಡೆದು ಕೆಳಗಿಳಿಸ್ತಾರೆ. ಅಲ್ಲದೆ ಪೊಲೀಸರ ಗಾಡಿಗಳನ್ನ ಮುಂದಕ್ಕೆ ಬಿಡದೆ ತಗಡಿನ ಸೀಟ್ಗಳನ್ನ ಹಾಕಿ ಕಲ್ಲುಗಳನ್ನ ರೋಡಿಗೆ ಅಡ್ಡಗಟ್ಟಿ ನಿಲ್ಲಿಸಿ
ಅವನನ್ನ ಏನು ಪೊಲೀಸರನ್ನ ವಿರೋಧ ವ್ಯಕ್ತಪಡಿಸ್ತಾರೆ. ಹೀಗಾಗಿ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗ್ತಿದ್ದಂತೆ ಪೊಲೀಸರು ಅಲ್ಲಿಂದ ಏನು ಮುತ್ತು ಮಾಗಿ ಏನಿದ್ದಾರೆ ಕಾರ್ಯಕರ್ತ ಆತನನ್ನ ಅಲ್ಲೇ ಬಿಟ್ಟು ಸ್ಥಳದಿಂದ ಬೇರೆ ಕಡೆ ಹೋಗ್ತಾರೆ. ಆದ್ರೆ ಕೆಲ ಸಮಯದ ನಂತರ ಮತ್ತೆ ಸ್ಥಳಕ್ಕೆ ಬರ್ತಿದ್ದಂತೆ ಪೊಲೀಸರು ಏನು ASI ಏನು ಎಳೆದಾಡ್ತಿರ್ತಾರೆ, ಆ ASI ನ ನೋಡಿದಂತಹ ಯುವಕರು ಮತ್ತೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಸ್ಥಳಕ್ಕೆ ಬಂದಂತ ಇವನೇ ನೋಡು ಮಹಿಳೆಯರನ್ನ ಎಳೆದಾಡಿದ ಅಂತ ಏಕವಚನದಲ್ಲಿ ಆ ASIಗೆ ನಿಂದಿಸಿ ಚೀರಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಹಿಳೆಯರು ಕೂಡ ಆತನನ್ನು ನೋಡ್ತಿದ್ದಂತೆ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಹೀಗಾಗಿ ಮತ್ತೆ ಈಗ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು. ಆ ಸ್ಥಳಕ್ಕೆ ಹಿಂದೂ ಮುಖಂಡರು ಬರ್ತಿದ್ದಂತೆ ಪರಿಸ್ಥಿತಿ ಸದ್ಯಕ್ಕೆ ಶಾಂತವಾಗಿರುವಂತದ್ದು. ಪೊಲೀಸರು ಕೂಡ ಇಲ್ಲಿಂದ ಬೇರೆ ಕಡೆ ಹೋಗಿರುವಂತದ್ದು. ರಾಮ್. ಓಕೆ ಥ್ಯಾಂಕ್ ಯು ಅಶೋಕ್ ತಮ್ಮೆಲ್ಲ ಮಾಹಿತಿಗಾಗಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.